ಕಾಲ್ ಬರೋದಕ್ಕೆ ನಾನು ಅವಳ ನಂಬರ್ನ ಬ್ಲಾಕ್ ಮಾಡಿದ್ದೀನಿ. ಬಾಲ ಕೋಲಾಗೆ ಇದ್ದಾಳೆ. ಅವಳಿಗೆ ಪಾಸ್ವರ್ಡ್ ಗೊತ್ತಿಲ್ಲದಿರೋದ್ರಿಂದ ಗೊತ್ತಾಗೋಕ್ ಚಾನ್ಸೇ ಇಲ್ಲ. ಏನೋ ಒಂದು ಕವರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸಿಂಧು ಎಲ್ಲೋ ಕೇಳ್ದಂಗಿದೆ ಈ ಹೆಸರು. ಯಾರೋ ಸೈಕೋ ಸುರೇಶ್ ಅಂತೆ. ಸಿಂಧು ಮದುವೆ ಎಲ್ಲ ಓಕೆನಾ ಅಂತ ಏನೇನೋ ಮಾತಾಡ್ತಿದ್ದಾನೆ. ಆ ಸಿಂಧುನಾ? ಅವಳು ನಮ್ಮ ಹಳೆ ಕಂಪ್ನಿಲಿ ಎಂಪ್ಲಾಯಿ. ಅವಳದು ಕೂಡ ಇವತ್ತೇ ಮದುವೆ ಅನ್ಕೊಳ್ತೀನಿ. ಅದನ್ನ ಹೇಳೋದಕ್ಕೆ ಫೋನ್ ಮಾಡಿರ್ತಾನೆ. ನಾನು ಮಾತಾಡ್ತೀನಿ, ಬೇಡ, ಏನು ತೊಂದರೆ ಇಲ್ಲ. ನಾನು ಮಾತಾಡ್ತೀನಿ. ಫೋನು ನನ್ನ ಮಗ ನನ್ನ ಲೈಫಲ್ಲಿ ಕಡ್ಡಿ ಇಟ್ಬಿಟ್ಟು ನೋಡಿ ಹೆಂಗ್ ನಗೀತಾ ಇದ್ದಾನೆ. ಸೈಕೋ ನನ್ನ ಮಗ. ಹೋಗ್ಲಿ ಬಿಡ, ಅವನೇ ಹೋಗ್ತಾನೆ. ಅವನ್ ಪಾಪದಲ್ಲಿ ನಾನು ಹೋಗೋತರ ಇದ್ದೀನಿ. ಜಸ್ಟ್ ಮಿಸ್ ಗೊತ್ತಾ? ನಂಗೆ ಸ್ವಲ್ಪ ಜಾಸ್ತಿ ಬುದ್ಧಿ ಇರೋದ್ರಿಂದ ತಪ್ಪಿಸ್ಕೊಂಡೆ. ಇಲ್ಲಾಂದ್ರೆ ಏನ್ ಪರಿಸ್ಥಿತಿ? ಬಾಲ ಕೈ ಎಷ್ಟು ಗಟ್ಟಿಗಿರುತ್ತೋ ಗೊತ್ತಾ? ಏನೋ ಬೈ ಮಿಸ್ ಆಗಿದೆ ಬಿಡ, ಇನ್ನೊಂದ್ಸಲ ರಿಪೀಟ್ ಆಗಲ್ಲ. ಇಲ್ವೋ, ನಿನಗೆ ಬಾಲ ಬಗ್ಗೆ ಗೊತ್ತಿಲ್ಲ. ನಾನು ಹಿಂಗೆ ತಪ್ಪಿಸ್ಕೊಂಡು ತಿರ್ಗೋ ಬದಲು ಸಿಂಧು ಬಗ್ಗೆ ಹೇಳೋಣ ಅನ್ಕೊಂಡಿದ್ದೀನಿ. ಲೇ, ಹಂಗೆಲ್ಲ ಮಾಡ್ಬಿಟ್ಟಿಯಾ? ಕೋಪದಲ್ಲಿ ಹೇಳ್ದೆ ಅನ್ಕೋ, ನಿನ್ ಚಿತೆಗೆ ನೀನೇ ಬೆಂಕಿ ಇಟ್ಕೊಳಂಗಾಗತ್ತೆ. ಅವಳು ಡೈರಿಯಲ್ಲಿ ಬರ್ಕೊಂಡಿದ್ದಾಳೋ ನನ್ನ ಹತ್ರ ಯಾವ ವಿಷಯನೂ ಮಚ್ಚಿಡಬಾರ್ದು, ಎಲ್ಲ ಹೇಳಬೇಕು ಅಂತ. ಒಂದ್ ವೇಳೆ ನನ್ನಿಂದ ಅಲ್ದಿದ್ರು ಬೇರೆಯವರಿಂದ ಗೊತ್ತಾದ್ರೆ? ನಿಂಗೆ ಹಿಂಗಲ್ಲ, ಚಿಕ್ಕ ಡೆಮೋ ತೋರಿಸ್ತೀನಿ ಇರು. ಹಾ, ಲಬ್ ಡಬ್ಬ. ಅದೇ ಕಣ, ಹಾರ್ಟ್ ಬೀಟು. ಅಮ್ಮಣಿ ಪುಷ್ಪ, ಏನು ಏನ್ ಮಾಡ್ತಿದೀಯ ಬಂಗಾರಿ? ನಮ್ಗೋಸ್ಕರ ಮೇಯಕ್ಕೆ ಅಡಿಗೆ ಮಾಡ್ತಿದ್ದೀನಿ. ಯಾಕಮ್ಮ ಅಷ್ಟು ಕಷ್ಟಪಡ್ತೀಯ? ನೀನ್ ಮಾಡ್ತಿರೋದು ಅಲ್ಲಿಗೆ ನಿಲ್ಸು. ಯಾಕೆ ನೀನ್ ಬಂದ್ ಅಡಿಗೆ ಮಾಡ್ತೀಯಾ? ಅಮ್ಮ ಬಂಗಾರಿ, ನಾವ್ ಯಾಕೆ ಇವತ್ತು ಹಾಯಾಗಿ ತಾಜಾ ಕಿಚನ್ಗೆ ಹೋಗ್ಬಾರ್ದು? ತಾರಾ ಕಿಚನ? ಏಕೆ ಅಲ್ಲಿ ಸಿಗೋ ಬಿಸಿಬೇಳೆ ಬಾತ್ಗೋಸ್ಕರನಾ? ಏನ್ ಹೇಳ್ತಿದೀಯಮ್ಮ? ಜ್ಞಾಪಕ ಇಲ್ವಾ? 8 ಜೂನ್ 2020 ನೀನು ನಿನ್ನ ಎಕ್ಸ್ ಇಬ್ರು ಕಲಿತು ಬಿಸಿಬೇಳೆ ಬಾತ್ ಬಿಸಿ ಆಗಿರೋದ್ರಿಂದ ತಿನ್ನಕ್ಕಾಗ್ದೆ ಉಫ್ಫು ಉಫ್ಫು ಅಂತ ಊದಿ ತಿನ್ನಿಸ್ತಿದ್ದೆ ಅಲ್ವಾ? ಅದು ಜ್ಞಾಪಕ ಬಂತ? ತಾರಾ ಕಿಚನ್ ಹೋಗೋಣ ಅಂತಿದ್ಯಾ? ಛೇ, ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ವಾ ಬಂಗಾರಿ? ನಾನು ಅವಳನ್ನ ಯಾವಾಗೋ ಮರ್ತ್ಬಿಟ್ಟೆ. ನೀನ್ ಮಾತ್ರ ನನ್ನ ಲೈಫ್ಗೆ ಲಬ್ ಡಬ್ಬು. ಓ, ರ್ಯಾಂಡಮ್ ಆಗಿ ಅಂತಿದ್ಯಾ ಅಂತ ನಮ್ಮಕ್ಕೆ? ನಿನ್ ನೆಕ್ಸ್ಟ್ ತರ ನಾನು ಕುರಿಯಲ್ಲ. ಅದ್ ಹಂಗಲ್ಲ ಪುಷ್ಪ. ನಿನ್ಗಷ್ಟು ತಿನ್ಬೇಕನ್ಸಿದ್ರೆ ನೀನು ನಿನ್ ಎಕ್ಸ್ ಹೋಗಿ ಅದೇ ಆರ್ಡರ್ ಮಾಡ್ಕೊಂಡು ಉಫ್ಫು ಉಫ್ಫು ಅಂತ ಊದ್ಕೊಂತೀನಿ. ನಾನ್ ಬರಲ್ಲ. ಪುಷ್ಪ 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 ಇವಳಿಗೆ ಒಳ್ಳೆ ಪುಷ್ಪರಾಜ್ ಅನ್ಕೊಂಬಿಟ್ಟವಳೆ. ಲೇ ವಿಶ್ವ, ಯಾಕೆ ಶಾಕ್ ಆಯ್ತಾ? ಅಮ್ಮ ಲೇ, ತಮಾಷೆಗೆ ಆಚೆ ಹೋಗಿ ತಿನ್ನೋಣ ಅಂದ್ರು ಡೇಟ್ಸಲ್ಲೇ ನೆನ್ಪಿಟ್ಕೊಂಡಿದ್ದಾಳಲ್ಲೋ. ನಾನು ಅದೆಲ್ವ ಹೇಳಿದ್ದು. ನೀನು ಆ ಥರ ಪಟ್ಟು ನೆಕ್ಸ್ಟ್ ಬಗ್ಗೆ ಹೇಳಿದೆ ಅನ್ಕೋ, ನೀನು RDXನ ಜೇಬಲ್ಲಿ ಇಟ್ಕೊಂಡಂಗೆ. ಅದು ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಒಂದ್ ವೇಳೆ ಬ್ಲಾಸ್ಟ್ ಆದ್ರೆ ಮಟಾಶ್. ಅಮ್ಮ, ನನಗೆ ಈ ತಲೆನೋವೆಲ್ಲ ಬೇಡವೋ, ನಾನು ಸೈಲೆಂಟಾಗೇ ಇರ್ತೀನಿ. ಜಸ್ಟ್ ರೈಲ್ ಬಾಲ್ಗೆ ಹಿಂಗಾಗಿದ್ಯಾ, ಇನ್ ಮೇನ್ ಮ್ಯಾಚ್ ಹೆಂಗಾಗ್ತೀಯೋ? ಆದರೆ ನನಗೆ ಈ ಸೈಕೋ ಮೇಲೇನೆ ಡೌಟು. ಒಂದ್ ವೇಳೆ ಬಾಲ ಮುಂದೆ ಬಂದರೆ ಎಲ್ಲ ಕಕ್ಬಿಟ್ಟ ಅನ್ಕೋ. ಹೆಂಗೆ? ಬಾಲ ಮನೇಲಿದ್ದಾಳೆ, ಇವನು ಆಫೀಸಲ್ಲಿದ್ದಾನೆ. ಇಬ್ರು ಹೆಂಗ್ ಭೇಟಿ ಆಗ್ತಾರೆ? ಅದು ಕರೆಕ್ಟೇ. ಆದರೆ ಒಂದು ಕೆಲಸ ಮಾಡೋಣ, ನಮ್ಮೂರಿಗೆಲ್ಲ ಹೇಳೋಣ. ಒಂದ್ ವೇಳೆ ಬಾಲ ಮುಂದೆ ಬಂದರೆ ಸಿಂಧು ಬಗ್ಗೆ ಏನು ಹೇಳ್ಬೇಡಿ ಅಂತ. ಈಗ ಲೈನಿಗೆ ಬಂದೆ, ನಡಿ ಈ ಕೂಲಿ ಕೆಲಸ ಮಾಡೋಣ. ಮೇಸ್ತ್ರಿ ಬಂದರೆ ಬೈತಾನೆ. ನೀನು ನೆಕ್ಸ್ಟ್ ಕೀರ್ತಿ ಅಲ್ವೇನೋ? ಮತ್ತೆ ತಾರಾ ಅಂತ ಇದ್ದಾಳೆ ಯಾಕೆ? ಕೀರ್ತಿ X ಕಣ, ತಾರಾ XX. ಮತ್ತೆ ಸಂಧ್ಯಾ $X. ತಪ್ಪಿಲ್ವಾ? ನೀನ್ ಫೈರ್ಗೆ ನೀನ್ ಹೆಂಡತಿ ಪುಷ್ಪನೇ ಕರೆಕ್ಟು. ಅಬ್ಬಾ, ಏನೇ ಮಿಡ್ ನೈಟ್ ಅಲ್ಲಿ ಕಾಲ್ ಮಾಡಿದ್ಯಾ? ಐ ಆಮ್ ಸೋ 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 ಹ್ಯಾಪಿ. ಅಲೆಲೆಲೆ, ಏನಮ್ಮ ಅಷ್ಟು ಖುಷಿಯಾಗಿದ್ಯಾ? ನನ್ನ ಹುಡುಗ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾನೆ. ತುಂಬಾ ಕೇರಿಂಗ್ ಆಗಿ, ತುಂಬಾ ಲವಿಂಗ್ ಆಗಿ, ಕ್ಯೂಟ್ ಕ್ಯೂಟ್ ಆಗಿದ್ದಾನೆ, ಮುದ್ದಾಗಿದ್ದಾನೆ. ತುಂಬಾ ಇಷ್ಟ ಆಗ್ತಿದ್ದಾನೆ. ಪಾಪ ನಿನ್ ಗಂಡ ನಿನ್ನ ನೋಡ್ಕೊಳ್ಳೋಕೆ ಎಷ್ಟ್ ಕಷ್ಟ ಪಡ್ತಿದಾನೋ ಏನೋ. ಇಬ್ರು ಕಲ್ತು ಕಪಲ್ ಗೋಲ್ಸ್ ಅಂತ ರೀಲ್ಸ್ ಮಾಡಿ ವೈರಲ್ ಆಗ್ತೀರಾ. ಹಂಗ ಅನ್ಬೇಡ್ವೆ, ನಾಚಿಕೆ ಆಗ್ತಿದೆ. ನನ್ ಚೆಕ್ ಲಿಸ್ಟ್ ಅಲ್ಲಿ ಒಂದ್ 2-3 ಪಾಯಿಂಟ್ಸ್, ಅದು ಕೂಡ ಟಿಕ್ ಆಗ್ಬಿಟ್ರೆ ಪೂರ್ತಿಯಾಗಿ ಮುಳುಗೋಗ್ತೀನಿ. ಜಸ್ಟ್ ವೇಟಿಂಗ್ ಫಾರ್ ದಟ್ ಮೊಮೆಂಟ್. ಈಗ ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು. ಹ್ಯಾಪಿ ಬೇಬಿ.
ನಿಧಿ, ಅಮ್ಮ ಕಾಲ್ ಮಾಡ್ತಿದ್ದಾರೆ, ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಕಣೆ, ನಂಗೂ ಶಿಫ್ಟ್ಗೆ ಟೈಮ್ ಆಗ್ತಿದೆ. ಬಾಯ್. ಓಕೆ ಓಕೆ ಬಾಯ್. ಏನಮ್ಮ ಇಷ್ಟು ದಿನ ಆದ್ಮೇಲೆ ಮಗಳ ಜ್ಞಾಪಕ ಬರ್ತಿದ್ದಾಳ ನಿಂಗೆ? ಯಾಕೆ ಹಂಗ್ ಮಾತಾಡ್ತೀಯಾ? ನೀನ್ ನೆನ್ಪಕ್ ಬರ್ದೇ ಇರೋ ನಿಮಿಷನೇ ಇಲ್ಲ ಇಲ್ಲಿ. ನಂದ್ ಬಿಡು. ನಿಮ್ಮಪ್ಪ ಅಂತೂ ಮನೆಗ್ ಬಂದ ತಕ್ಷಣನೇ ನಿನ್ ಮನೇಲಿದ್ಯಾ ಅಂತ ಸುಂದ್ರಿ ಅಂತ ಕರೀತಾ ಇರ್ತಾರ ಪಾಪ. ಸರಿ ಬಿಡು, ಮತ್ತೆ ಯಾವಾಗ್ಲೂ ನಿನ್ ವಿಷಯನೇನಾ? ಅಳಿ ಅಂದ್ರೆ ಹೇಗಿದ್ದಾರೆ? ಅಲ್ಲೆಲ್ಲ ಸೆಟ್ ಆದಂಗೆನಾ? ಇಲ್ಲಿ ಎಲ್ಲ ಸೆಟ್ ಅಮ್ಮ, ತುಂಬಾ ಸಂತೋಷವಾಗಿದ್ದೀವಿ. ಹಬ್ಬಾ. ಹೌದಮ್ಮ, ಅಪ್ಪನ್ ಸರ್ಜರಿ ಡೇಟ್ಸ್ ಬಂತಾ? ಹಾ, ಕೊಟ್ಟಿದ್ದಾರೆ. ಆಪರೇಷನ್ ಎಷ್ಟು ಅಂತ ಎಸ್ಟಿಮೇಶನ್ ಕೂಡ ಕೊಟ್ಟಿದ್ದಾರೆ. ಅದೇ ಯೋಚಿಸ್ತಿದ್ದೀವಿ. ಈಗಿರೋ ಮನೆ ಮಾರಿದ್ರೆ ಸರ್ಜರಿಗ್ ಸರಿ ಹೋಗುತ್ತಲ್ವಾ? ಮನೆ ಮಾರ್ಬಿಟ್ರೆ ನೀವೆಲ್ಲಿರ್ತೀರಮ್ಮ? ಅದ್ರಲ್ಲೇನಿದೆ, ರೆಂಟ್ ಮನೆ ನಮ್ಗೇನ್ ಹೊಸದ? ದೇವ್ರ ದಯದಿಂದ ಯಾವ ಸಾಲಾನು ಇಲ್ದೆ ನಿಮ್ಮಪ್ಪನ್ ಸರ್ಜರಿ ಆಗೋದ್ರೆ ಸಂತೋಷವಾಗಿ ಹಾಯಾಗಿರ್ಬಹುದು. ಉಳ್ದಿದ್ದೆಲ್ಲ ಸಿದ್ದು ನೋಡ್ಕೊಂತಾನ್ ಬಿಡು. ಬಾಲಾ, ಲೈನಲ್ಲಿ ಇದೀಯಾ? ಇಲ್ ನೋಡು, ಇದ್ರ ಬಗ್ಗೆ ಎಲ್ಲ ನೀನೇನ್ ಯೋಚಿಸ್ಬೇಡ. ಇದನ್ನೆಲ್ಲ ಅಪ್ಪ ನಾನು ನೋಡ್ಕೋತೀವಿ. ನೀನ್ ಹ್ಯಾಪಿಯಾಗಿರು ಬಂಗಾರ. ಸರಿ ಅಮ್ಮ. ಸರಿನಾ? ಫೋನ್ ಇಡ್ಲಾ? ಬಾಯ್ ಬಾಯ್. ತುಂಬಾ ಆಸೆ ಪಟ್ಟು ಕಟ್ಕೊಂಡಿರುವ ಮನೆ ಅಮ್ಮ, ಹೋದ್ರೆ ಹೋಗ್ಲಿ ಅಂತಿದ್ಯಾ? ನಾನು ಏನಾದ್ರೂ ಮಾಡ್ಲೇಬೇಕು. ಬೋರ್ ಹೊಡಿತದೆ. ವಿಶ್ವಕ್ ಕಾಲ್ ಮಾಡನ್ವಾ? ಬ್ಯುಸಿ ಆಗಿರ್ತಾನೇನು? ಸರಿ, ಮೆಸೇಜ್ ಮಾಡೋಣ. ಹಾಯ್ ವಿಶ್ವ, ಬ್ಯುಸಿಯಾ? ಪಾಪ ಬ್ಯುಸಿ ಆಗಿದ್ದಾನೇನು, ನೋಡ್ತಾ ಇಲ್ಲ. ಲೋ, ಯಾವಾಗ ಅಂತ ಕಾಯ್ಕೊಂಡಿದ್ಯಲ್ವೋ? ಹೇಳು ಬಾಲ. ಬ್ಯುಸಿ ಆಗಿದ್ಯಾ? ಬ್ಯುಸಿ ಅಂದ್ರೆ ಬ್ಯುಸಿನೇ. ಏನಾಯ್ತು ಹೇಳು. ಬ್ಯುಸಿ ಇದ್ರೆ ಪರವಾಗಿಲ್ಲ, ಆಮೇಲೆ ಕಾಲ್ ಮಾಡು. ಬ್ಯುಸಿ ಯಾವತ್ತಿದ್ರು ಇರೋದೇ ಬಿಡು. ಏನಂತ ಹೇಳು. ಏನಲ್ಲ, ಮನೆಯಲ್ಲಿ ಒಬ್ಳೇ ಇದ್ದೀನಿ. ಬೋರ್ ಹೊಡಿತಾ ಇದೆ. ಬೋನಸ್ ಆಗಿ ಹಸಿವು ಕೂಡ ಆಗ್ತಾ ಇದೆ. ಏನಾದ್ರೂ ತಿನ್ಬೇಕನ್ಸ್ತಿದೆ ವಿಶ್ವ. ಏನಾದ್ರೂ ಆರ್ಡರ್ ಮಾಡ್ಲಾ? ಬೇಡ ಬೇಡ, ಬೇಡು, ನಾನು ಮ್ಯಾಗಿ ಮಾಡ್ಕೋತೀನಿ. ಸರಿ, ಬಾಯ್. ಆರ್ಡರ್ ಮಾಡ್ತಾರಂತೆ. ಆರ್ಡರ್ ನನ್ ಕೈಲಾಗಲ್ವಾ? ಅರೆ, ತಿನ್ಬೇಕನ್ಸ್ತಿದೆ ಅಂದ್ರೆ ನಿನ್ ಜೊತೆ ಸೇರಿ ತಿನ್ಬೇಕು ಅಂತ ಕಣೋ. ಎಲ್ಲ ಬಿಗಿನರ್ ಮಿಸ್ಟೇಕೆ. ಏನು ಬಾಯ್ ಕೂಡ ಹೇಳ್ದರೆ ಕಟ್ ಮಾಡ್ಬಿಟ್ಲು. ನೀನ್ ಹೆಂಡತಿ ಮೊದಲನೇ ಸರಿ ನೀನು ಕಾಲ್ ಮಾಡಿ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ಆರ್ಡರ್ ಮಾಡ್ತೀನಂತೀಯೋ? ಐ ಅನ್ರೊಮ್ಯಾಂಟಿಕ್ ಫೆಲ್ಲೋ. ಹೇಳು ವಿಶ್ವ. ಬಾಲ, ನಾನು ಅರ್ಲಿ ಲಾಗೌಟ್ ತಗೊಂಡ್ಬರ್ತಾ ಇದ್ದೀನಿ. ಬರ್ಬೇಕಾದ್ರೆ ತಿನ್ನೋಕೇನಾದ್ರೂ ತಗೊಂಡ್ಬರ್ತೀನಿ. ನಿನಗೇನು ಬೇಕು ಹೇಳು. ವಿಶ್ವ, ಶವರ್ಮ ಬೇಕಾ? ಬಿರಿಯಾನಿ ಬೇಕಾ? ನನ್ಗೆ ಪಾನಿಪುರಿ ತಿನ್ಬೇಕನ್ನಿಸ್ತಿದೆ. ಪಾನಿಪುರಿನಾ? ಹಾ ಹೌದು, ನೀನ್ ಮನೆಗ್ ಬಂದ್ಬಿಡು, ಇಬ್ರು ಸೇರಿ ಹೋಗೋಣ. ಸರಿ, ಬಾಯ್. ಓಕೆ. ಏನೋ ಮಗ, ಈಗಲೇ ಬ್ಯಾಕ್ ಪ್ಯಾಕ್ ಮಾಡ್ತಿದ್ಯಾ? ಇನ್ನ ಟೈಮು 4:30. ಬಾಲ ಪಾನಿಪುರಿ ತಿನ್ಬೇಕಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಓಹೋ, ಆ ಪಾನಿ ಅದ್ಭುತ, ಆ ಪೂರಿ ಅದ್ಭುತ, ಅವನ ಕೈ ಮಹಾ ಅದ್ಭುತ. ಹೊಸ್ದಾಗಿ ಮದುವೆ ಆಗಿದೆಯಲ್ಲ, ಅಷ್ಟಾದ್ರೂ ಅವಸರ ಇರುತ್ತೆ. ಇಲ್ಲಿ ನಮ್ಮನ್ನು ನೋಡಿ ಹೇಳೋ ಬದಲು ನೀನು ಕೂಡ ನೀನು ಹೆಂಡ್ತಿನ ಕರ್ಕೊಂಡು ಹೋಗ್ಬೋದಲ್ಲ ರಾಮೇಶ್ವರಂ ಕೆಫೆಗೆ. ಲೇ, ಆ ಸೈಕೋ ಸುರೇಶ್ ಕೇಳಿದ್ರೆ ಪಾನಿಪುರಿ ತಿನ್ನಕೋದಂತ ಹೇಳ. ಹೇ, ಲೂಸ್ ಮೋಷನ್ಸ್ ಅಂತ ಹೇಳು. ಅದ್ಭುತ ಪಾನಿಪುರಿ ತಿಂದ್ಮೇಲೆ ಅದೇ ಅಲ್ವಾ ಆಗೋದು. ಹೋಗೋ.
भैया थोड़ा प्याज डालो। ಯಾಕೆ ನಗ್ತಿದ್ಯಾ? ಏನು ಹೇಳು. ಆ ಪಾನಿ ಅದ್ಭುತ, ಈ ಪೂರಿ ಅದ್ಭುತ, ಅವನ ಕೈ ಇನ್ನೂ ಅದ್ಭುತ. ಅದೇ ನೆನ್ಪಾಯ್ತು, ನಗಿತಾ ಇದ್ದೀನಿ. ಟೇಸ್ಟ್ ಕೂಡ ಅಮೋಘ. ಟೇಸ್ಟ್ ಮಾಡಿ ನೋಡು. ಬೇಡ ಬೇಡ, ತಿನ್ನು, ನೀನು ತಿನ್ನು. ಯಾಕೆ? OCDನಾ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಒಳ್ಳೆ ಟೇಸ್ಟ್ ಮಿಸ್ ಮಾಡ್ತಿದ್ಯಾ. ನೋಡ್ಕೊ ಮತ್ತೆ. ಆ ಪಾನಿ ಎಲ್ಲ ಕೆಳಗಡೆ ಬೀಳ್ತಿದೆ. ನೀನೇ ತಿನ್ಸು. ಹೌದು, ನಿಂಗೆ ಲೈಫಲ್ಲಿ ಗೋಲ್ಸ್ ಏನಿಲ್ವಾ? ಅಂದರೆ ದೊಡ್ಡೋಳಾದ್ಮೇಲೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ. ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಏನೂ ಇಲ್ಲ. ಆದ್ರೆ ಸ್ಕೂಲಲ್ಲಿ ಟೀಚರ್ ಕೇಳಿದಾಗ ನಾನು IAS ಆಗ್ಬೇಕು ಅಂತ ಹೇಳ್ತಿದ್ದೆ. IPS. ಹಾ, ನನ್ನ ಕೇಳಿದ್ರೆ IPS ಅಂತ ಹೇಳ್ತಾ ಇದ್ದೆ. ಆದರೆ ಈಗ ನೋಡು, IT ಜಾಬ್ ಮಾಡ್ತಾ ಇದ್ದೀನಿ. ಲೈಫ್ ಅಷ್ಟೇ ವಿಶ್ವ. ಅನ್ಕೊಂಡಿದ್ದು ನಡೆದಿಲ್ಲ ಅಂತಂದ್ರೆ ನಡೆದಿದ್ದನ್ನ ಅಕ್ಸೆಪ್ಟ್ ಮಾಡಿ ಲೈಫ್ನ ಎಂಜಾಯ್ ಮಾಡೋದೆ. ಸಮ್ಟೈಮ್ಸ್ ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅದು ನಾನು ಈಗೀಗಲೇ ಅರ್ಥ ಮಾಡ್ಕೋತಿದ್ದೀನಿ. ದ್ಯಾಟ್ಸ್ ಟ್ರೂ. ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಮಾತ್ರ ಇದೆ. ನನ್ನ ಲೈಫಲ್ಲಿ ನನ್ಗೆಲ್ಲ ಕೊಟ್ಟು ನನ್ನ ಪೇರೆಂಟ್ಸ್ನ ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ. ಯಾವುದೋ ಒಂದಿನ ಖಂಡಿತ ಮಾಡ್ತೇನೆ. ಪ್ರೌಡ್ ಅಂದ್ರೆ ಹೆಂಗೆ? ಪ್ರೌಡ್ ಅಂದ್ರೆ ಈಗ ನೀನು ನಿಮ್ಮ ಅಜ್ಜಿನ ಅಪ್ಪನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ಯಲ್ವಾ? ಅಂದ್ರೆ ಅವ್ರಿಗೆ ಸ್ವಲ್ಪ ವಯಸ್ಸಾದ್ಮೇಲೆ ಅವರ ರೆಸ್ಪಾನ್ಸಿಬಿಲಿಟೀಸ್ ನೀನ್ ತಗೊಂಡು ಅವ್ರನ್ನ ಸಂತೋಷವಾಗಿ ನೋಡ್ಕೊಂಡ್ರೆ ಖಂಡಿತ ಪೇರೆಂಟ್ಸ್ ಹ್ಯಾಪಿಯಾಗಿ ಫೀಲ್ ಆಗ್ತಾರಲ್ವಾ? ಆದ್ರೆ ಅದು ನಮ್ ಎಲ್ಲ ಹುಡುಗಿರಿಗೆ ಪಾಸಿಬಲ್ ಇಲ್ಲ. ಪ್ರತಿ ಹುಡುಗಿ ಅವ್ರು ಹುಟ್ಟಿ ಬೆಳ್ದಿದ್ ಮನೆಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ಕೋತಾರೆ. ಆದ್ರೆ ಈ ತರ ಮದ್ವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗಿ ಅವ್ರ ಡ್ರೀಮ್ಸ್ ಎಲ್ಲ ಬಿಟ್ಬಿಡ್ತಾರೆ. ಹೌದು, ನಿಮ್ಮಪ್ಪಗೆ ಸರ್ಜರಿ ಇದೆಯಲ್ವಾ? ಈಗ ಸರ್ಜರಿನ ಆ ಸರ್ಜರಿ ನಾವು ಮಾಡಿಸಿದ್ವಿ ಅನ್ಕೋ, ಆಗ ನಿಮ್ಮ ಡ್ಯಾಡಿ ಪ್ರೌಡ್ ಅಂಡ್ ಹ್ಯಾಪಿ, ನೀನು ಹ್ಯಾಪಿಯಾಗೆ ಇರ್ತೀಯ. ಹಾ, ನನ್ ಮೈಂಡಲ್ಲಿ ಕೂಡ ಅದೇ. ಹಾ. ಬಟ್ ನೋ. ಏಕೆ? ಓ, ನಿಮ್ಮಪ್ಪಗೆ ನಾನು ದುಡ್ಡು ಖರ್ಚು ಮಾಡ್ತೀನಂತ ಈಗೋನಾ? ಏ, ಹಂಗೇನಿಲ್ಲ. ನಿನ್ಗದ್ ಹೇಗೆ ಹೇಳಿ? ನನ್ಗೀಗ ಅಶ್ವಾದ್ರೆ ನೀನ್ ತಿಂದ್ರೆ ನನ್ನ ಅಶ್ರು ತೀರೋಗತ್ತಾ? ತೀರಲ್ಲ ಅಲ್ವಾ? ಅರ್ಥ ಆಗಿಲ್ಲ. ಅಯ್ಯೋ, ಸರಿಯಾದ ಸಮಯಕ್ಕೆ ಪದಗಳ ಜ್ಞಾಪಕ ಬರ್ತಿಲ್ಲ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಈಗ ನನ್ನ ಪೇರೆಂಟ್ಸ್ಗೋಸ್ಕರ ನನ್ನ ದುಡ್ಡಲ್ಲಿ ನಾನೇನಾದ್ರೂ ಮಾಡಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆದ್ರೆ ಅದಕ್ಕೊಂದು ಜಾಬ್ ಬೇಕು. ಈಗ್ಲೇ ಅಲ್ವಾ ಮದ್ವೆ ಆಗಿದ್ದು, ಇನ್ನು ಸ್ವಲ್ಪ ದಿನ ಹೋಗ್ಲಿ, ಜಾಬ್ ಟ್ರೈ ಮಾಡ್ತೀನಿ. ಹೌದು, ಕೇಳೋದ್ ಮರ್ತೋಗ್ಬಿಟ್ಟೆ. ನಾನ್ ಜಾಬ್ ಮಾಡಿ ಅಪ್ಪ ಅಮ್ಮನ್ಗೆ ದುಡ್ಡು ಕಳ್ಸಿದ್ರೆ ಏನ್ ತೊಂದ್ರೆ ಇಲ್ಲ ಅಲ್ವಾ? ಓಕೆ, ಇಲ್ಲ. ಡಬಲ್ ಓಕೆ.
ಅಸಲಿಗೆ ನಾನು ಯಾರು ನಿನ್ನ ಅದನ್ನ ಮಾಡು ಇದನ್ನ ಮಾಡಬೇಡ ಅಂತ ಹೇಳೋದಕ್ಕೆ? ಐ ಆಮ್ ಯುವರ್ ಹಸ್ಬೆಂಡ್. ಐ ಆಮ್ ನಾಟ್ ಯುವರ್ ನೆಕ್ ಬ್ಯಾಂಡ್ ಟು ರೆಸ್ಟ್ರಿಕ್ಟ್ ಟು ಡೂ ಥಿಂಗ್ಸ್ ಆನ್ ಯುವರ್ ಓನ್. ಓಕೆನಾ? ನೋಡು, ಅಲ್ಟಿಮೇಟ್ಲಿ ಯಾವುದೇನೇ ಆದರೂ ನಿನ್ನ ವಿಷಯದಲ್ಲಿ ನಿಂದೇ ನಿರ್ಧಾರ. ನನ್ನ ಪರ್ಮಿಷನ್. ನಮಗೆ ಮದುವೆ ಆಗಿ 1 ತಿಂಗಳಾಗ್ತಾ ಇದೆ ಗೊತ್ತಾ? 1 ಮಂತ? ನನ್ಗೇನೋ ಮೊನ್ನೆನೇ ನಡ್ದಂಗ ಅನಿಸ್ತದೆ. ನನಗೂ ಹಾಗೆ ಅನಿಸ್ತು. ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ನೋಡಿದೆ ನಾನು. ಟೈಮ್ ಫ್ಲೈಸ್ ವೆನ್ ಯು ಆರ್ ವಿತ್ ಯುವರ್ ಲವ್ಡ್ ಒನ್ಸ್ ಅಂತೆ. ನಿಜನೇ ಅಲ್ವಾ? ಹೌದು, ನಿಜಾನೇ. ಎಷ್ಟೇ ಆದರೂ ದೊಡ್ಡವ್ರು ಹೇಳಿದ್ ಕರೆಕ್ಟೇ. ಅರೇಂಜ್ ಮ್ಯಾರೇಜಸ್ ಆರ್ ಬೆಸ್ಟ್. ಅಸಲಿಗೆ ಅವ್ರಿಗೆ ಗೊತ್ತು ನಮ್ಗೆ ಎಂಥವ್ರನ್ನ ತರಬೇಕು ಅಂತ. ಯಾಕೆ? ವೈ ನಾಟ್ ಲವ್ ಮ್ಯಾರೇಜಸ್? ಅರೇಂಜ್ ಮ್ಯಾರೇಜ್ಗಿಂತ ಲವ್ ಮ್ಯಾರೇಜ್ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಹಾಗೇನಿರೋದಿಲ್ಲ. ಯಾಕಿರಲ್ಲ? ಇರಲ್ಲ ಅಂತ ಹೇಳ್ತಾ ಇದೀನಲ್ಲ. ಅದೇ ಯಾಕಿರಲ್ಲ ಅಂತ. ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ. ಲವ್ ಮ್ಯಾರೇಜ್ ಇಷ್ಟು ಚೆನ್ನಾಗಿರಲ್ಲ. ಏನೋ? ಅಂದರೆ ಅದೇ ಮುಂಚೆನೇ ಎಲ್ಲ ಎಕ್ಸ್ಪೀರಿಯನ್ಸ್ ಆದರೆ ಏನು ಕಿಕ್ಕಿರುತ್ತೆ. ಅದೇ ಅರೇಂಜ್ ಮ್ಯಾರೇಜ್ ಅನ್ಕೋ, ಇಬ್ಬರಿಗೂ ಹೊಸದೇ. ನಿಧಾನವಾಗಿ ಒಬ್ಬರ ಬಗ್ಗೆ ಒಬ್ಬರು ತಿಳ್ಕೊಳ್ತಾ ಹೋದರೆ ಎಷ್ಟು ಚೆನ್ನಾಗಿರುತ್ತೆ. ಅಸಲಿಗೆ ಆ ಫೀಲಿಂಗೇ ಬೇರೆ. ಇಬ್ರು ಒಂದೇ ಕಂಪ್ಯಾಟಬಲ್ ಮೀಟರ್ ಅಲ್ಲಿದ್ರೆ ಓಕೆ, ಇಲ್ಲ ಅಂತಂದ್ರೆ ಅರೇಂಜ್ ಮ್ಯಾರೇಜಸ್ ಆರ್ ಎಂಡಿಂಗ್ ಅಪ್ ಇನ್ ಡಿವೋರ್ಸಸ್. ಅದೇ ಲವ್ ಮ್ಯಾರೇಜ್ ಆದ್ರೆ ಇಬ್ಬರಿಗೂ ಒಬ್ಬರ ಬಗ್ಗೆ ಒಬ್ಬರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಕಂಪ್ಯಾಟಬಿಲಿಟಿ ಇರುತ್ತೆ. ಸೊ ಏನ್ ಇಶ್ಯೂ ಬಂದ್ರು ಮದ್ವೆಗ್ ಮುಂಚೆನೆ ರಿಸಾಲ್ವ್ ಮಾಡ್ಕೋತಾರೆ. ಆಮೇಲೆ ಮದ್ವೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸಿ, ಲವ್ ಮ್ಯಾರೇಜಸ್ ಆರ್ ಸ್ಕೇರಿ ಬಾಲ. ಏನೋ ಮದುವೆಗೆ ಮುಂಚೆನೇ ಎಲ್ಲ ಮಾಡಿಕೊಂಡು ಟ್ರಯಲೈಸ್ ಮಾಡ್ಕೊಳ್ತೀಯಾ? ಇದೇನಾದ್ರೂ ಮದುವೆ ಅನ್ಕೊಳ್ತಾ ಇದೆಯಾ? ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಅನ್ಕೊಳ್ತಿದ್ಯಾ? ಜಸ್ಟ್ ಒಂದು ಒಕೇಶನ್ಗೆ ನಾವು ಬಟ್ಟೆ ತಗೋಬೇಕಂದ್ರೆ ಮತ್ತೆ 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 ಟ್ರೈ ಮಾಡ್ತೀವಿ. ಹಾಗಿದ್ದಾಗ ಲೈಫ್ ಲಾಂಗ್ ಒಬ್ಬರ ಜೊತೆ ಇರ್ಬೇಕಂದ್ರೆ ಅವನು ಹೇಗಿರ್ತಾನೆ, ಯಾವ ಸಿಚುವೇಶನ್ ಅಲ್ಲಿ ಹೇಗ್ ಬಿಹೇವ್ ಮಾಡ್ತಾನೆ ಅಂತ ತಿಳ್ಕೊಳಕ್ಕೆ ಲವ್ ಅನ್ನೋದು ಹೆಲ್ಪ್ ಮಾಡಲ್ವಾ? ಈಗ ಮದುವೆಗೆ ಡಿವೋರ್ಸ್ ಹೇಗಿರುತ್ತೋ ಲವ್ಗೆ ಬ್ರೇಕಪ್ಸ್ ಕೂಡ ಜಾಸ್ತಿ ಇರುತ್ತಲ್ವಾ? ಹಾ, ಇರುತ್ತೆ. ಒಂದ್ ವೇಳೆ ಲವ್ ಅಲ್ಲಿ ಬ್ರೇಕಪ್ ಆದ್ರೆ ಇಬ್ರು ಇಂಡಿವಿಜುವಲ್ಸ್ ಮಾತ್ರನೇ ಅಫೆಕ್ಟ್ ಆಗ್ತಾರೆ. ಒಂದ್ ವೇಳೆ ಮದ್ವೆ ಆದ್ಮೇಲೆ ಡಿವೋರ್ಸ್ ಆದ್ರೆ 2 ಫ್ಯಾಮಿಲೀಸ್ ಅಫೆಕ್ಟ್ ಆಗತ್ತೆ. ಐ ಥಿಂಕ್ ನವ್ ಯು ಅಂಡರ್ಸ್ಟುಡ್ ವಿಚ್ ಒನ್ ಇಸ್ ದ ಬೆಸ್ಟ್ ಅಂತ. ಅಲ್ಲ ಸರಿ, ಒಂದನ್ನು ಹೇಳು. ನಮಗೆ ಮದುವೆ ಆಗಿದೆಯಲ್ಲ, ಯಾವುದ್ರಲ್ಲಾದ್ರೂ ನಮಗೆ ಜಗಳ ಆಯ್ತು ಅನ್ಕೋ, ಅದನ್ನು ಸಾಲ್ವ್ ಮಾಡೋ ಫ್ಯಾಕ್ಟರಲ್ಲಿ ನಮಗೆ ಈ ಮದುವೆ ಫ್ಯಾಕ್ಟರ್ ನಮಗೆ ಯಾವುದೋ ಒಂದು ಪಾಯಿಂಟಲ್ಲಿ ನಮಗಿರೋ ಕಮಿಟ್ಮೆಂಟ್ ನೆನಪಿಗೆ ಬರುತ್ತಲ್ವಾ? ಸರಿ, ಒಂದ್ ವಿಷಯ ಹೇಳು. ಈಗ ನಮ್ಗೆ ಮದ್ವೆ ಆಗಿಲ್ಲ, ಲವ್ ಅಲ್ಲಿ ಇದೀವಿ. ಅದೇ ಜಗಳ ಇವಾಗ ನಡೆದಿದೆ. ಅವಾಗ ಲವ್ ಅನ್ನೋ ಫ್ಯಾಕ್ಟರ್ ನಮ್ಗೆ ಹೆಲ್ಪ್ ಮಾಡಲ್ವಾ? ಮದ್ವೆ ಅಂದ್ರೆ ಕಮಿಟ್ಮೆಂಟಾ, ಲವ್ ಅಂದ್ರೆ ಅಲ್ವಾ? ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ಲ. ಬಿಡು ಬಿಡು. ಅದೇ ನಾನ್ ಹೇಳ್ತಿದ್ದೀನಿ, ನಾನ್ ಹೇಳೋದೇ ನಿಂಗೆ ಅರ್ಥ ಆಗ್ತಿಲ್ಲ. ಬಿಡು. ಸಿ, ಐ ಫೀಲ್ ಅರೇಂಜ್ ಮ್ಯಾರೇಜ್ ಇಸ್ ದ ಬೆಸ್ಟ್ ಥಿಂಗ್. ನೋ ಮೋರ್ ಡಿಸ್ಕಷನ್ಸ್. ನೀನು ಏನಾದ್ರೂ ಹೇಳು, ಐ ಫೀಲ್ ಲವ್ ಮ್ಯಾರೇಜ್ ಇಸ್ ದ ಬೆಸ್ಟ್ ಇನ್ ಇಟ್ಸ್ ಓನ್ ವೇ. ನಿನ್ನ ಹತ್ರ ಎಷ್ಟು ಡಿಸ್ಕಸ್ ಮಾಡಿದ್ರು ವೇಸ್ಟೇ. ಮಲ್ಕೋ ಹೋಗು. ನೀನ್ ಹೋಗ್ ಮಲ್ಕೋ. ಎಷ್ಟು ಕೊಬ್ಬು, ನನ್ ಜೊತೆ ವೇಸ್ಟ್ ಆಫ್ ಡಿಸ್ಕಷನ್ ಅಂತಾನ? ಎಷ್ಟು ಕೊಬ್ಬವಳಿಗೆ, ನನ್ನೇ ಹೋಗಿ ಮಲ್ಕೋ ಅಂತಾಳೆ. ಇನ್ನೂ ಮಲ್ಕೊಂಡಿಲ್ವಾ?
ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ. ಸೊಳ್ಳೆ ಇದೆ ಅನ್ಸತ್ತೆ. ಆಲ್ ಔಟ್ ಆನ್ ಮಾಡ್ಕೊ, ನಿದ್ದೆ ಬರುತ್ತೆ. ಏನೋ ಮೇಲೆ ಮೇಲೆ ಬರ್ತಿದ್ಯಾ? ನೀನೇ ಅಲ್ವಾ ಆಲೌಟ್ ಎತ್ಕೊಂತ ಇದೀಯಾ? ಅಲ್ಲೇ ಇದೆ ಆಲೌಟ್. ನಿನ್ನ ನಮ್ಮ ಮೊದಲನೇ ಜಗಳ. ಸಾರಿ ಸುಂದ್ರಿ. ಸಾರಿ ವಿಶ್ವ, ಬಟ್ ನಾವಿಬ್ರು ಹೇಳಿದ್ದು ಕರೆಕ್ಟೇ ಇನ್ ಇಟ್ಸ್ ಓನ್ ವೇ. ಹೋ, ಎಡಗೈ ಬಲಗೈ ರೀತಿ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಅದು ಎರಡು ಸೇರಿ ಬರೋ ಸೌಂಡ್ ಒಂದೇ, ಮಾಡೋ ಕೆಲ್ಸನೂ ಒಂದೇ. ಪರ್ಫೆಕ್ಟ್. ನಾಳೆ ದೇವಸ್ಥಾನಕ್ಕೆ ಹೋಗೋಣ. ಇಟ್ಸ್ ಎ ಸ್ಪೆಷಲ್ ಡೇ. ಏನು ಸ್ಪೆಷಲಾ? ನಾಳೆ ಹೇಳ್ತೀನಿ ಬಿಡು. ನೋಡಿದ್ ಸಾಕು, ಮಲ್ಕೋ.